ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಮೌಲ್ಯವನ್ನ ಎತ್ತಿ ಹಿಡಿಯಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣ. ಪಟ್ಟಣದ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಕಲಾ ವೈವಿಧ್ಯಂ ಶಾಲಾ ವಾರ್ಷಿಕೋತ್ಸವ ಉದ್ಘಾಟಿಸಿ ಹೇಳಿಕೆ. ತಾಲೂಕಿನ ಏತ ನೀರಾವರಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ನೆನೆಗುದಿಗೆ ಬಿದ್ದಿದ್ದ ದಿಡ್ಗ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ 74 ಕೋಟಿ ರು ಅನುದಾನ ಎಂದ ಗೋಪಾಲಸ್ವಾಮಿ. ದಿಂಡಗೂರಿನಲ್ಲಿ 2026ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ವೇಳೆ ಹೇಳಿಕೆ. ಪಟ್ಟಣದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿನ ಮಹಾಲಕ್ಷ್ಮಿ ಬೇಕರಿಗೆ ಆಕಸ್ಮಿಕ ಬೆಂಕಿ. ಸಾವಿರಾರು ರು ವಸ್ತುಗಳು ಬೆಂಕಿಗಾಹುತಿ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ. ಹಾಗೂ ಬೈಪಾಸ್ ರಸ್ತೆ ದಾಟುವಾಗ ಚಿರತೆಗೆ ಅಪರಿಚಿತ ವಾಹನ ಡಿಕ್ಕಿ. ಚಿರತೆ ಸಾವು. ಅರಣ್ಯ ಇಲಾಖೆಯಿಂದ ಪ್ರಕರಣ ದಾಖಲು. ಶಾಲೆಗಳಲ್ಲಿ ಪಠ್ಯದ ಜೊತೆಗೆ ಮಕ್ಕಳಿಗೆ ಮಾನವೀಯ ಮೌಲ್ಯವನ್ನ ತುಂಬುವ ನಿಟ್ಟಿನಲ್ಲಿ ಶಿಕ್ಷಕರು ನೀತಿ ಪಾಠಗಳು, ರಾಮಾಯಣ, ಮಹಾಭಾರತದ ಕಥೆಗಳನ್ನು ತಿಳಿಸುವ ಕೆಲಸವಾಗಬೇಕೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯಲ್ಲಿ ನಡೆದ ಅಕ್ಷರ ಕಲಾ ವೈವಿಧ್ಯಂ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸಂಸ್ಕಾರಯುತ ಶಿಕ್ಷಣಕ್ಕೆ ಒತ್ತು ನೀಡಬೇಕು. ನಮ್ಮ ನಡವಳಿಕೆ ಆಧಾರದ ಮೇಲೆ ಸಮಾಜದಲ್ಲಿ ಗೌರವ ಸಿಗುತ್ತದೆ. ಗುರಿ ಮುಟ್ಟುವ ತನಕ ಹಿಂದಿರುಗಿ ನೋಡಬಾರದು. ಯಶಸ್ಸು ದೊರೆತ ಬಳಿಕ ನಮ್ಮ ಶ್ರೇಯಸ್ಸಿಗೆ ಕಾರಣರಾದವರನ್ನ ಮರೆಯಬಾರದು ಎಂದು ಹೇಳಿದರು. ಮಕ್ಕಳ ಜೊತೆಗೆ ಪೋಷಕರು ಸಂವಹನ ನಡೆಸಬೇಕು. ಅವರ ಚಲನವಲನವನ್ನ ಗಮನಿಸಬೇಕು. ಅವರು ಮಾಡುವ ಒಳ್ಳೆ ಕೆಲಸಕ್ಕೆ ಬೆಂಬಲ ನೀಡಿದರೆ ಆತ್ಮಸ್ಥೈರ್ಯ ವೃದ್ಧಿಯಾಗಿ ಗುರಿ ಸಾಧಿಸುತ್ತಾರೆ. ಗುಣಮಟ್ಟದ ಶಿಕ್ಷಣದಿಂದ ವಿದ್ಯಾರ್ಥಿಗಳ ಭವಿಷ್ಯ ಚೆನ್ನಾಗಿರುತ್ತದೆ. ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕಾದ್ರೆ ಶಿಕ್ಷಣದೊಂದಿಗೆ ಪಠ್ಯೇತರ ಚಟುವಟಿಕೆಗಳಾದ ಕಲೆ, ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ಹೆಜ್ಜೆಯನ್ನು ಇಡ್ತಾ ಇದೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಮತ್ತು ಪ್ರಿನ್ಸಿಪಾಲ್ ಮತ್ತು ಅವರ ತಂಡದವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಖಾಸಗಿ ವಿದ್ಯಾಸಂಸ್ಥೆಗಳು ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಮೂಲಕ ಮಕ್ಕಳನ್ನು ಒಂದು ಸತ್ಪ್ರಜೆಗಳಾಗಿ ರೂಪಿಸ್ತಕ್ಕಂಥದ್ದಕ್ಕೆ ಆದ್ಯತೆಯನ್ನು ನೀಡ್ತಾ ಇದೆ. ಇವತ್ತು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಮಕ್ಕಳಿಗೆ ಪೂರಕ. ಇವತ್ತು ಇಂಥ ವೇದಿಕೆ ಆಯೋಜನೆಗೊಂಡಿರೋದ್ರಿಂದ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ತೋರ್ಪಡಿಸ್ತಕ್ಕಂಥದ್ದಕ್ಕೆ ಈ ಒಂದು ವೇದಿಕೆ ನಿಮಗೆ ಅವಕಾಶ ಆಗಿದೆ. ತುಂಬ ಈವೆಂಟ್ಸ್ ಕೂಡ ಇದೆ. ಹೆಚ್ಚು ಮಾತಾಡೋದಕ್ಕಿಂತ ಚೇತನ್ ರಾಮ್ ಅವರ ಮಾತು ನಿಮಗೆ ಬಹುಶಃ ತುಂಬ ಮುಖ್ಯವಾಗಿದೆ ಅಂತ ನಾನು ಭಾವಿಸ್ತಾ, ಈ ಸಂದರ್ಭದಲ್ಲಿ ನಾನು ಪ್ರಿನ್ಸಿಪಾಲ್ ಮತ್ತು ನಮ್ಮ ಟೀಚರ್ಸ್ ಸಮೂಹಕ್ಕೆ ನಾನು ವಿನಂತಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ನೀತಿ ಪಾಠದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವರು ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಸಂಸ್ಕಾರಯುಕ್ತ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ನೀಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಒಂದು ಒಳ್ಳೆಯ ಮಾತನ್ನು ಕೂಡ ಹೇಳಿದರು. ಏಕೆಂದರೆ ಇವತ್ತು ನಾನು ಈ ಸಂದರ್ಭದಲ್ಲಿ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು ಏನಪ್ಪ ಅಂದರೆ, ಇವತ್ತು ತಣ್ಣೀರನ್ನು ಆರಿಸ್ಕಡೆ ಕುಡಿಯೋಂಥ ಕಾಲ ಆಗಿದೆ. ಏಕೆಂದರೆ ತಮ್ಮ ಮಕ್ಕಳಿಗೆ ಏನಾದರೂ ಕೊಡುಗೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದ್ದರೆ ಅದು ಸಮಯ ಎಂಬತಕ್ಕಂಥ ಕೊಡುಗೆ ಎಂಬತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ದಿವಸ ತಮ್ಮ ಮಕ್ಕಳ ಚಲನವಲನಗಳ ಬಗ್ಗೆ ಮನೆಗೆ ಬಂದಂಥ ಸಂದರ್ಭದಲ್ಲಿ 1 ಗಂಟೆ ಅಥವಾ 2 ಗಂಟೆನಾದ್ರು ಕೂಡ ಅಕ್ಕಪಕ್ಕದಲ್ಲಿ ಕೂತು ಪ್ರೋತ್ಸಾಹಿಸಿದರೆ, ನಮ್ಮ ತಂದೆ ಪಕ್ಕದಲ್ಲಿದ್ದಾರೆ, ನಮ್ಮ ತಾಯಿ ಪಕ್ಕದಲ್ಲಿದ್ದಾರೆ ಅಂತ ಇನ್ನೂ ಆತ್ಮಸ್ಥೈರ್ಯದಿಂದ ಗುರಿ ಮುಟ್ಟುವಂಥ ಕೆಲಸವನ್ನು ಸಂಪನ್ಮೂಲ ವ್ಯಕ್ತಿ ಆರ್ಎ ಚೇತನ್ ರಾಮ್ ಮಾತನಾಡಿ, ನಮ್ಮ ಆಲೋಚನೆ ಸಕಾರಾತ್ಮಕವಾಗಿರಬೇಕು. ಅಂಗಗಳು ಜೀವನದಲ್ಲಿ ನಿರ್ಧಾರಕವಲ್ಲ. ಜ್ಞಾನದ ಜೊತೆ ಕೌಶಲ್ಯ, ಆತ್ಮಬಲ ಮಹತ್ವದಾಗಿದೆ. ಮಾನವೀಯ ಮೌಲ್ಯ, ಸಮಾಜ ಸೇವೆ, ನೊಂದವರ ನೆರವಿಗೆ ಧಾವಿಸುವುದು ಮುಖ್ಯವಾದುದು. ಮಕ್ಕಳು ಆಸಕ್ತಿದಾಯಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು ಎಂದು ತಿಳಿಸಿದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಪ್ತ ಸಮಾಲೋಚನೆ ನಡೆಸುವ ಕೇಂದ್ರ ತೆರೆಯಬೇಕು. ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಸ್ಥಿತಿ ಸುಧಾರಿಸಲು ಅನುಕೂಲವಾಗುತ್ತದೆ. ಮೊಬೈಲ್ ಗೀಳು ಕಡಿಮೆ ಮಾಡಿ ಓದುವ ಹವ್ಯಾಸ ರೂಢಿಸಿಕೊಳ್ಬೇಕು. ಓದುವ ಕೌಶಲ್ಯ, ಪರೀಕ್ಷೆಯ ಕೌಶಲ್ಯ, ಸ್ಪರ್ಧಾತ್ಮಕ ಪರೀಕ್ಷೆಯ ಕೌಶಲ್ಯ ತಿಳಿದಿರಬೇಕು ಎಂದರು. ಡಿವೈಎಸ್ಪಿ ಕುಮಾರ್, ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಆರ್ ಅನಿಲ್ ಕುಮಾರ್, ಖಜಾಂಚಿ ಸಿಸಿ ಚೇತನ್ ಮಾತನಾಡಿದರು. ಪ್ರಾಂಶುಪಾಲ ಸುನಿಲ್ ಪ್ಯಾಟ್ರಿಕ್,
ಅಧ್ಯಕ್ಷೆ ಪಿ ಸರೋಜಾದೇವಿ, ನಿರ್ದೇಶಕ ತಿರುಮಲ ಪ್ರಸಾದ್ ಭಾಗವಹಿಸಿದ್ರು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು. ನಾವೊಂದು ಕೈಂಕರ್ಯವನ್ನ ಈ ಸಂಸ್ಥೆಯ ರೂವಾರಿಗಳ ಅನುಮತಿಯ ಮೇರೆಗೆ ಈ ವರ್ಷದಿಂದ ನಾವು ಆರಂಭಿಸಿರ್ತೇವೆ. ಮಕ್ಕಳನ್ನು ಸ್ವಾವಲಂಬಿಗಳಾಗಿ ಮಾಡುವ ನಿಟ್ಟಿನಲ್ಲಿ, ವೈಜ್ಞಾನಿಕ ಚಿಂತನೆಗಳನ್ನ ಮೂಡಿಸುವ ನಿಟ್ಟಿನಲ್ಲಿ, ಪ್ರಶ್ನಿಸುವ ಗುಣವನ್ನು ಭರಿಸುವ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಕಾರ್ಯವನ್ನ ನಿರ್ವಹಿಸ್ತಾ ಬಂದಿರ್ತಾರೆ. ಶಾಲೆಯಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಕಾರ್ಯಕಲಾಪಗಳು ಪೂರ್ವಭಾವಿ ಪ್ಲಾನ್ಗಳನ್ನು ಹೊಂದಿರುತ್ತೆ. ಅದರ ಬಗ್ಗೆ ಆಗಿಂದಾಗಿ ಪೋಷಕರಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಬಂದಿರ್ತೇವೆ. ಪ್ರತಿ ತಿಂಗಳು ಸಹ ನಾವು ಪೋಷಕರ ಸಭೆಯನ್ನ ಕರೆದು ಮಕ್ಕಳಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳು, ಆಗಬೇಕಾಗಿರುವಂತಹ ಬದಲಾವಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ವಿವರಿಸ್ತಾ ಬರ್ತಾ ಇರ್ತೇವೆ. ಹೀಗಾಗಿ ಒಂದು ಪ್ರಶಸ್ತ, ಸಶಕ್ತ ಹಾಗೂ ಆಸಕ್ತ ವಿದ್ಯಾರ್ಥಿಗಳ ಬಳಗವನ್ನ ಅಕ್ಷರ ಶಾಲೆ ಇವತ್ತು ಹೊಂದಿದೆ ಅನ್ನೋದ್ರಲ್ಲಿ ನಮಗೆ ಸಂಶಯವಿಲ್ಲ. ಇಂಥ ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡಲಿಕ್ಕೆ ನಮಗೆ ಸಹಕಾರವನ್ನ, ಸಹಾಯವನ್ನ, ಸಲಹೆಯನ್ನ ನೀಡ್ತಾ ಇರುವಂತಹ ತಂತ್ರಜ್ಞಾನ, ಸುಜ್ಞಾನ ಕಳೆದ 20-25 ವರ್ಷದಿಂದ ಈ ರಾಜ್ಯದ, ಈ ದೇಶದ ದೊಡ್ಡ ಸಮಸ್ಯೆ ಬಂದಿರೋದು ಸುಜ್ಞಾನದ ಬಗ್ಗೆ ಯಾರೂ ಮಾತಾಡದೇ ಇರೋದು. ದೈಹಿಕ, ಬೌದ್ಧಿಕ, ನಡವಳಿಕೆಯ ವ್ಯಕ್ತಿತ್ವ, 3 ವ್ಯಕ್ತಿತ್ವ ಇರುತ್ತೆ ಮನುಷ್ಯನಿಗೆ. ದೈಹಿಕನೂ ನಿಲ್ಲಿಸ್ಬಿಟ್ವಿ, ಹೆಚ್ಚಿಗೆ ಇಲ್ಲ. ನಡವಳಿಕೆಯ ವ್ಯಕ್ತಿತ್ವ ಅಂತೂ ಇಲ್ಲವೇ ಇಲ್ಲ. ಬರೀ ಬೌದ್ಧಿಕ ವ್ಯಕ್ತಿತ್ವ, ಅದು ಬುದ್ಧಿಗಾಗಲ್ಲ, ಅಂಕಕ್ಕಾಗಿ, ಮಾರ್ಕ್ಸ್ಗಾಗಿ, ಜ್ಞಾನಕ್ಕಾಗಿಯೂ ಅಲ್ಲ. ಇಂಥ ಸ್ಥಿತಿನಲ್ಲಿ ಬದುಕಿರೋ ನಾವು ಇಡೀ ಪ್ರಪಂಚ ಬದಲಾಗುತ್ತಿರುವ ಸಂದರ್ಭದಲ್ಲಿ ಇನ್ನೂ ನಾವು ಶಾಲಾ ಶಿಕ್ಷಣ, ಕಾಲೇಜು ಶಿಕ್ಷಣದಲ್ಲಿ 200 ಪೇಜಿನ ಪುಸ್ತಕ ಮುಗಿಸಿ ಅವನೊಂದು 70-80-90 ತಗೊಂಡ್ರೆ ಸಾಕು ಅನ್ನೋಂಥ ಸ್ಥಿತಿಗೆ ಬಂದಿರೋ ಈ ಸಮಯದಲ್ಲಿ, ಬದಲಾದ ಕಾಲಕ್ರಮದಲ್ಲಿ ಬದಲಾದ ರೂಪುರೇಷೆಗಳನ್ನು ಅರ್ಥ ಮಾಡ್ಕೊಳ್ಳದೇ ಇದ್ರೆ ನಾವೆಲ್ಲ ದೊಡ್ಡ ಪೆಟ್ಟು ತಿಂತೀವಿ ಅನ್ನೋಂಥದ್ದನ್ನು ನಿಮ್ಗೆಲ್ರಿಗೂ ಹೇಳಬೇಕಾಗಿತ್ತು. ಕೇವಲ 4 ಸ್ಟ್ಯಾಟಿಸ್ಟಿಕಲ್ ಡೇಟಾ ಕೊಡ್ತೀನಿ. ಇತ್ತೀಚೆಗೆ ಒಂದು ಸರ್ವೆ ಬಂದಿದೆ ಭಾರತ ದೇಶದಲ್ಲಿ, ಕರ್ನಾಟಕನೂ ಭಾಗವಹಿಸಿತ್ತು. ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಶಾಲಾ ಮಟ್ಟದಲ್ಲಿ ಅಂತ ನಿಮಗೆ ಗೊತ್ತಿರಲಿ. ದೇಶದಲ್ಲಿ 40 ಕೋಟಿ ಮಕ್ಕಳಿದ್ದಾರೆ ಓದೋರು. ರಾಜ್ಯದಲ್ಲಿ 1.5 ಕೋಟಿ ಶಾಲಾ ಮಕ್ಕಳಿದ್ದಾರೆ. ಎಷ್ಟು ಜನ ಓದ್ತಾ ಇದ್ದಾರೆ ಅಂತ ಸರ್ವೆ ಮಾಡ್ದ ಒಬ್ಬ. ಸರ್ವೆ ರಿಪೋರ್ಟ್ ಬಹಳ ಶಾಕಿಂಗ್ ಆಗಿದೆ, ಟ್ರ್ಯಾಜಿಕಲ್ ಆಗಿದೆ. ಕೇಳಿಸ್ಕೊಳ್ಳಿ. ನಿಮ್ಮಲ್ಲಿ ಡಾಕ್ಟ್ರು, ಇಂಜಿನಿಯರು ನಿಮ್ಮ ಸುತ್ತಮುತ್ತ ನಿಮ್ಮ ರಿಲೇಟಿವ್ಸಲ್ಲಿ ಆಗಿರೋದ್ರಿಂದ ನೀವೇನು ಅಂದ್ಕೊಂಡಿದ್ದೀರಿ, ಎಲ್ಲರೂ ಓದ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಿ. ತಪ್ಪು. ಕೇಳಿಸ್ಕೊಳ್ಳಿ ಈ ಸರ್ವೆ ರಿಪೋರ್ಟ್ನ. ಚೆನ್ನಾಗಿ ಓದಿ, ಜಾಣರಾಗಿ, ಬೇರೆ ದೇಶಕ್ಕೆ ಹೋಗಿ ಓದಿ, ಅಮೆರಿಕಕ್ಕೆ ಹೋಗಿ, ಲಂಡನ್ಗೆ ಹೋಗಿ, ಅಥವಾ ಇನ್ನೇನೋ ರ್ಯಾಂಕ್ ಬಂದು ಜಾಸ್ತಿ ಮಾರ್ಕ್ಸ್ ತೆಗೆದು ಒಳ್ಳೆ ಕೆಲಸ ಈ ಥರದ ಸಂಖ್ಯೆ 100ಕ್ಕೆ 15 ಅಂತ. 15%, 100ಕ್ಕೆ 15 ಜನ ಅಷ್ಟೇ ಮಕ್ಕಳು. ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ. ಇನ್ನು 25%, 25% 60ರಿಂದ 80 ಮಾರ್ಕ್ಸ್ ತೆಗೀತಿದ್ದಾರೆ. ತಾಲೂಕಿನಲ್ಲಿ 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ದಿಡ್ಗ ಏತ ನೀರಾವರಿ ಯೋಜನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 74 ಕೋಟಿ ರು ಅನುದಾನ ಬಿಡುಗಡೆ ಮಾಡಿರುವುದಲ್ಲದೆ ವಿವಿಧ ಏತ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಅನುದಾನ ನೀಡುವ ಮೂಲಕ ರೈತರ ಪಾಲಿಗೆ ಬೆಳಕಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ.ಎ. ಗೋಪಾಲಸ್ವಾಮಿ ತಿಳಿಸಿದ್ದಾರೆ. ತಾಲೂಕಿನ ಕಸ್ಬಾ ಹೋಬಳಿ ದಿಣಗೂರು ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಹಿರಿಸಾವೆ, ಚುಟನಹಳ್ಳಿ, ನುಗ್ಗೇಹಳ್ಳಿ, ಸಂತೇಶಿವರ, ನವಿಲೆ, ಆಲಗುಂಡನಹಳ್ಳಿ, ಕಾಚಿನಹಳ್ಳಿ, ಕಲೆಸೋಮನಹಳ್ಳಿ, ತೋಟಿ, ಕಬ್ಬಳಿ ಸೇರಿದಂತೆ ತಾಲೂಕಿನ ಗಡಿ ಭಾಗಕ್ಕೂ ಹೇಮಾವತಿ ನದಿ ನೀರನ್ನು ಏತ ನೀರಾವರಿ ಮೂಲಕ ಹರಿಸಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ದಿಡ್ಗ ಮತ್ತು ನುಗ್ಗೇಹಳ್ಳಿ ವ್ಯಾಪ್ತಿಯ ರೈತರ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಖುದ್ದು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರಿಂದ ನೀರಾವರಿ ಯೋಜನೆಗೆ ಸ್ಪಂದಿಸಿದ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿತು. ಕಳೆದ ತಿಂಗಳು ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿಡ್ಗ ಏತ ನೀರಾವರಿ ಯೋಜನೆಗೆ ಸಿಎಂ ಚಾಲನೆ ನೀಡಿದ್ದಾರೆ ಎಂದು ಶ್ಲಾಘಿಸಿದರು. ಯಾವುದೇ ಯೋಜನೆ ಜಾರಿಯಾಗಿ ಅದು ಪೂರ್ಣವಾದಾಗ ಕ್ಷೇತ್ರದ ಜನಪ್ರತಿನಿಧಿ ನಾನು ಮಾಡಿಸಿದ್ದು ಎನ್ನುತ್ತಾರೆ. ಯೋಜನೆ ಅರ್ಧಕ್ಕೆ ನಿಂತರೆ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸುವುದನ್ನು ರೂಢಿಸಿಕೊಂಡಿದ್ದಾರೆ.
ನಾನು ನೀರಾವರಿ ಇಲಾಖೆ ಸಂಸದೀಯ ಕಾರ್ಯದರ್ಶಿಯಾಗಿದ್ದಾಗ ಅಂದಿನ ನೀರಾವರಿ ಮಂತ್ರಿ ಡಿಕೆ ಶಿವಕುಮಾರ್ ಮೂಲಕ ತಾಲೂಕಿನ ಎಲ್ಲ ಏತ ನೀರಾವರಿ ಯೋಜನೆಗಳಿಗೆ ಅನುದಾನ ಕೊಡಿಸಿದ್ದರ ಫಲವಾಗಿ ಯೋಜನೆಗಳು ಪೂರ್ಣಗೊಂಡಿವೆ ಎಂದರು. ಆನಂದವರು ಕೂಡ ಸಂಪೂರ್ಣ ನಮ್ಮ ಜೊತೆ ಕೃಷ್ಣ ಬೈರೇಗೌಡ ಒಂದು ಸಮಾವೇಶ ಕಾಕತಾಳಿ ಥರ ಉಸ್ತುವಾರಿ ಬರೋ ಮುಂಚೆನೇ ಒಂದು 20 ದಿವಸ ಮುಂಚೆ ನಾವೆಲ್ಲರೂ ಕೂಡ ಸಂಘಟನೆ ಮಾಡಿ ತಾಲೂಕಲ್ಲಿ ಒಂದು 6,000 ಯುವಕರನ್ನು ಸೇರಿಸಿ ಕಾರ್ಯಕ್ರಮದ ನಾವು ವೇದಿಕೆಯಲ್ಲಿ ಸೇರಿಸ್ಕೊಂಡಂಥದ್ದು. ಅಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿಗೆ ಸಕ್ರಿಯವಾಗಿ ಅವ್ರ ತಂದೆ ಇರ್ಬೋದು, ಅವ್ರು ಇರ್ಬೋದು, ಪಕ್ಷದ ಕೆಲಸ ಮಾಡ್ತಾರೆ. ಈ ಭಾಗದಲ್ಲಿ ಶಿವರಾಜಣ್ಣ ಎಲ್ಲರೂ ಕೂಡ ಶ್ರೀನಿವಾಸನೆಲ್ಲ ಇದ್ದಾರೆ. ಹೆಸರು ಹೇಳಕ್ಕೆ ಎಲ್ಲ ಮುಖಂಡರುಗಳೇ ನಮ್ಮದು ಕೇಳ್ತಕ್ಕಂಥದ್ದಿಷ್ಟೇ ಹೇಳೋದಿಷ್ಟೇ. ನಮ್ಮ ಮುಂದೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶುಗರ್ ಫ್ಯಾಕ್ಟ್ರಿ ಚುನಾವಣೆಗಳು ನಮ್ಮ ಕಣ್ಮುಂದಿದೆ. ದಯಮಾಡಿ ನಾವು ಆ ಕಡೆಗೆ ಗಮನ ಕೊಡೋಣ. ಸೊಸೈಟಿಲೆಲ್ಲ ಅದೆಲ್ಲ ಗೆದ್ಬಿಟ್ಟು ನಮಗೆ ಯಾವುದೋ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಬೇಜಾರು. ಅದು ಇನ್ನೂ ಮನಪಲ್ಲಿ ಇನ್ನೂ ಬಾಲಕೃಷ್ಣ ಕುಟುಂಬದ ಅದು ಬೀಗ ಹೊಡ್ಕೊಂಡು ಮಡ್ಕೊಂಡವ್ರು ಡೈಲಿ ಇರ್ಬೋದು ಅದೆಲ್ಲ. ಬಟ್ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವ್ರ ಹತ್ರ ಹಚ್ಚಿಲ್ಲ. ಅದೇನಿದ್ರು ನಿಮ್ಮ ಹತ್ರ ಇದೆ. ಈಗ ಕಳೆದ ಬಾರಿ ಯಾರ್ಯಾರು ನಾವು ಸೋತಿದ್ದೋ ಗೆದ್ದಿದ್ದೋ, ಯಾವ ಕ್ಯಾಟಗಿರಿ ಆಗಿದೆ, ಏನು ಆಗ್ಬೇಕು ಅನ್ನೋದನ್ನು ನಾವೆಲ್ಲ ವಿಮರ್ಶೆ ಮಾಡ್ಕೊಂಡು ಮತ್ತೆ ನಮ್ಮ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗೆ ಪಂಚಾಯತಿ ಸಭೆಗಳನ್ನು ಕೂಡ ಮಾಡ್ತೀವಿ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿ 15ನೇ ತಾರೀಕು ಕಳ್ಕೊಂಡ್ಮೇಲೆ ಒಂದು ಏನು ಧನುರ್ಮಾಸ ಮುಗೀತು, ಅದಾದ್ಮೇಲೆ ಎಲ್ಲ ಕೂಡ ತಾಲೂಕಲ್ಲಿ ನಾನು ಕೂಡ ಬಂದು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಆ ಪಂಚಾಯತಿ ಭಾಗದಲ್ಲಿ ಅದರಲ್ಲಿ ಕೆಲಸ ಮಾಡೋಣ. ಕಾಂಗ್ರೆಸ್ ಯುವ ಮುಖಂಡ ಆನಂದ್ ಗೌಡ ಮಾತನಾಡಿ, ಗ್ಯಾರಂಟಿ ಅನುಷ್ಠಾನದಿಂದ ಪ್ರತಿಯೊಂದು ಸಮುದಾಯ ವರ್ಗದವರಿಗೆ ಹೆಚ್ಚಿನ ಅನುಕೂಲವಾಗಿದೆ. ಹಾಗಾಗಿ ಅದರ ಉಪಯೋಗ ಪಡೆದು ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಪಕ್ಷದ ಬಲವರ್ಧನೆಗೆ ಮುಂದಾಗುವಂತೆ ನೆರೆದಿದ್ದ ಕಾರ್ಯಕರ್ತರನ್ನ ಹುರಿದುಂಬಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ, ನಗರ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷರಾದ ಅಣತಿ ಆನಂದ್, ದಿಂಡಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಶಿವನಂಜೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿ, ಕಲಸಿಂದ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಶಿವರಾಜು, ಮೋಹನ್, ಯುವ ಮುಖಂಡ ಆನಂದ್ ಗೌಡ, ಪ್ರಮುಖರಾದ ಜಗದೀಶ್, ಅಶೋಕ್, ತಮ್ಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ಹಾಗೂ ಕಾರ್ಯಕರ್ತರಿಗೂ ಹಾಗೂ ನಾಯಕರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನೆಚ್ಚಿನ ನಾಯಕರಾದ ಗೋಪಾಲಸ್ವಾಮಿ ಅವರಿಗೂ ಹಾಗೂ ಜಗಣ್ಣ ಅವ್ರಿಗೂ ಹಾಗೂ ಎಂಪಿ ಆನಂದಣ್ಣವ್ರಿಗೂ, ಟಿ ಎಂ ಮಂಜಣ್ಣ ಅವ್ರಿಗೂ, ಅಶೋಕಣ್ಣಂಗೂ ಹಾಗೂ ದಿನಗೂರು ಶಿವಲಿಂಗೇಗೌಡರಿಗೂ, ತಮ್ಮಯ್ಯಣ್ಣಂಗೂ, ತೋಕೇಗೌಡರಿಗೂ ಹಾಗೂ ಶಿವರಾಜಣ್ಣ ಹಾಗೂ ಶ್ರೀನಿವಾಸಣ್ಣ ಎಲ್ಲರಿಗೂ ಮುಖಂಡರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಈ ಬಂದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ಇವತ್ತು ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ನಾಯಕ ಆನಂದ್ ಗೌಡ, ಕಾಂಗ್ರೆಸ್ ಪಕ್ಷದಿಂದ. ಇವತ್ತು ನಾವು 2026ನೇ ತಾರೀಕಿನ ಕ್ಯಾಲೆಂಡರ್ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಗೋಪಾಲಸ್ವಾಮಿ ಅವರು ಪಾಲ್ಗೊಂಡಿದ್ದರು, ಮಂಜಣ್ಣ ಅವರು ಹಾಗೂ ಅನಂತಿ ಆನಂದಣ್ಣ ಅವರು ಹಾಗೂ ಜಗಣ್ಣ ಅವರು, ಹಲವಾರು ಗ್ರಾಮ ಪಂಚಾಯಿತಿ ಮುಖಂಡರು ಹಾಗೂ ನಾಯಕರು, ನಮ್ಮ ಪಕ್ಷದ ನಾಯಕರು, ನಮ್ಮ ಪಕ್ಷದ ಮತದಾರರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸೊ ಇದೊಂದು ಸುವರ್ಣ ಅವಕಾಶ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲಿತ ಗಳಿಸ್ಬೇಕು, ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಸೊ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕಸ್ಬಾ ಹೋಬಳಿ ಎಷ್ಟು ಗ್ರಾಮ ಪಂಚಾಯತಿ 6 ಗ್ರಾಮ ಪಂಚಾಯತಿಗೆ ಪ್ರತಿಯೊಂದು ಮನೆಗೂ ಈ ಕ್ಯಾಲೆಂಡರ್ ತಲುಪುವಂಥ ಕೆಲಸನ ನಾವು ಮಾಡ್ತೀವಿ. ನಿಮ್ಮ ಮನೆಗೆ ಯಾರಿಗೆ ಕ್ಯಾಲೆಂಡರ್ ಸಿಕ್ಕಿರಲ್ಲ ಅವರು ನಿಮ್ಮ ಪಂಚಾಯತಿ ಲಿಮಿಟ್ಸಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಲೀಡ್ರುಗಳ ಹತ್ರ ಹೋದರೆ ಅವರು ನಿಮ್ಮ ಮನೆಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆ MLA ಆಗಿರ್ಬೋದು, MLC ಆಗಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಹಾಗೂ ಪುರಸಭೆ ಎಲ್ಲದಕ್ಕೂ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಗ್ಗೂಡಿ ನಮ್ಮ MLC ಗೋಪಾಲಸ್ವಾಮಿ ಅವ್ರನ್ನ ಕೈಗೂಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಿಷ್ಠವಾಗಿ ಇರಿಸಬೇಕು ಅಂತ ಹೇಳಿ ನಾನು ಪ್ರತಿಯೊಬ್ಬ ಕಾಂಗ್ರೆಸ್ ಮತದಾರರಿಗೂ, ಪಕ್ಷದ ವರಿಷ್ಠರಿಗೂ ಹಾಗೂ ಪ್ರತಿಯೊಬ್ಬ ನಮ್ಮ ಮುಖಂಡರುಗಳಿಗೆ ನನ್ನ ಅವರನ್ನು ಮನವಿ ಮಾಡಿ ಕೇಳಿಕೊಡ್ತಾ ಇರ್ತೀನಿ. ಪಟ್ಟಣದ ಬೇಕರಿಯೊಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಬೆಂಕಿಯು ಬೇಕರಿಯ ಮೇಲ್ಚಾವಣಿಗೆ ವ್ಯಾಪಿಸಿದ ಪರಿಣಾಮ ಬೇಕರಿಯಲ್ಲಿನ ಕೆಲ ವಸ್ತುಗಳು ಸಂಪೂರ್ಣ ಸುಟ್ಟು ಹೋಗಿರುವ ಘಟನೆ ಮಂಗಳವಾರದಂದು ಮುಂಜಾನೆ ನಡೆದಿದೆ. ಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿದ್ದ ಮಹಾಲಕ್ಷ್ಮಿ ಸ್ವೀಟ್ಸ್ ಬೇಕರಿ ಬೆಂಕಿಗೆ ಆಹುತಿಯಾಗಿದೆ. ಮಂಗಳವಾರ ಮುಂಜಾನೆ ಸುಮಾರು 3 ರಿಂದ 4 ಗಂಟೆಯ ಸಮಯದಲ್ಲಿ ಘಟನೆ ಸಂಭವಿಸಿದೆ. ಬೇಕರಿ ಗೌಡನ್ನಲ್ಲಿ ಶೇಖರಣೆ ಮಾಡಿದ್ದ ಮರದ ಹೊಟ್ಟಿಗೆ ಬೆಂಕಿ ತಗುಲಿದ್ರಿಂದ ಬೆಂಕಿಯ ಕೆನ್ನಾಲಿಗೆ ಕೆಲವು ವಸ್ತುಗಳು ಸುಟ್ಟಿದೆ. ಬೆಂಕಿಯ ಅವಘಡದಿಂದ ಅಪಾರ ಹಾನಿ ಉಂಟಾಗುವುದರೊಳಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ.
ಬೇಕರಿ ಹಿಂಭಾಗದಲ್ಲಿ ಕೆಲ ಪುಂಡ ಪೋಖರಿಗಳು ರಾತ್ರಿ ವೇಳೆ ಮದ್ಯಪಾನ ಮತ್ತು ಧೂಮಪಾನ ಸೇವಿಸಿ ಸಿಗರೆಟ್ ಕಿಡಿತಾಕಿರುವ ಹಿನ್ನೆಲೆಯಲ್ಲಿ ಬೆಂಕಿ ಹತ್ತಿಕೊಂಡಿರಬಹುದು ಎಂಬ ಸಂಶಯ ಮೂಡಿದ್ದು ತನಿಖೆ ಬಳಿಕ ನಿಖರವಾದ ಕಾರಣ ತಿಳಿಯಲಿದೆ. ಘಟನೆಯಿಂದ 15ರಿಂದ 20 ಸಾವಿರಕ್ಕೂ ಹೆಚ್ಚು ನಷ್ಟ ಉಂಟಾಗಿರುವುದಾಗಿ ಅಂದಾಜಿಸಲಾಗಿದೆ. ಚನ್ನರಾಯಪಟ್ಟಣ ಅಗ್ನಿಶಾಮಕ ದಳದ ಎಎಫ್ಎಸ್ಟಿಒ ಪುಟ್ಟಸ್ವಾಮಿ, ಸಿಬ್ಬಂದಿಗಳಾದ ಕುಮಾರ್, ಶಿವಾನಂದ, ಭೀಮೇಶ್, ವಾಹನ ಚಾಲಕ ಗಂಗಾಧರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಕಂಟ್ರೋಲ್ ಮಾಡಕ್ ಆಗ್ತಾ ಇದೆ. ಕಡ್ಡಿಗೆ ಹೋಗ್ಬಿಟ್ರಣ ಗೊತ್ತಾಗಲ್ಲ. ಗಾಂಜಾ ಸೇವೆ ಮಾಡ್ತಕ್ಕಂತಲ್ಲ. ಓಕೆ ತಾಲೂಕಿನ ಗುಲಸಂದ ಗ್ರಾಮದ ಬಳಿ ಹಾದು ಹೋಗಿರುವ ಬೆಂಗಳೂರು ಹಾಸನ ಬೈಪಾಸ್ ರಸ್ತೆಯಲ್ಲಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿರುವ ಪರಿಣಾಮ ಚಿರತೆಯೊಂದು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಮಂಗಳವಾರ ಮುಂಜಾನೆ ನಡೆದಿದೆ. ಅಪಘಾತಕ್ಕೆ ಬಲಿಯಾದ ಚಿರತೆ ಸುಮಾರು 3ರಿಂದ 4 ವರ್ಷ ವಯಸ್ಸಿನ ಗಂಡು ಚಿರತೆಯಾಗಿದ್ದು, ಮಂಗಳವಾರ ಬೆಳಗಿನ ಜಾವ ಸುಮಾರಿನಲ್ಲಿ ಆಹಾರ ಹುಡುಕುತ್ತಾ ಇಲ್ಲವೇ ಮತ್ತೊಂದೆಡೆಗೆ ಸಾಗಲೆಂದು ಹೊರಟಿರುವ ಚಿರತೆಯು ರಸ್ತೆ ದಾಟುವ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಪರಿಣಾಮ ಸ್ಥಳದಲ್ಲಿ ಮೃತಪಟ್ಟಿದೆ. ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಸ್ಥಳೀಯರು ಪೊಲೀಸ್ ಠಾಣೆ ಮತ್ತು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಪರಿಶೀಲಿಸಿ ನಂತರ ಮುಂದಿನ ಕ್ರಮಕ್ಕಾಗಿ ಚಿರತೆಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಮೌಲ್ಯವನ್ನ ಎತ್ತಿ ಹಿಡಿಯಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣ. ಪಟ್ಟಣದ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಕಲಾ ವೈವಿಧ್ಯಂ ಶಾಲಾ ವಾರ್ಷಿಕೋತ್ಸವ ಉದ್ಘಾಟಿಸಿ ಹೇಳಿಕೆ. ತಾಲೂಕಿನ ಏತ ನೀರಾವರಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ನೆನೆಗುದಿಗೆ ಬಿದ್ದಿದ್ದ ದಿಡ್ಗ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ 74 ಕೋಟಿ ರು ಅನುದಾನ ಎಂದ ಗೋಪಾಲಸ್ವಾಮಿ. ದಿಂಡಗೂರಿನಲ್ಲಿ 2026ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ವೇಳೆ ಹೇಳಿಕೆ. ಪಟ್ಟಣದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿನ ಮಹಾಲಕ್ಷ್ಮಿ ಬೇಕರಿಗೆ ಆಕಸ್ಮಿಕ ಬೆಂಕಿ. ಸಾವಿರಾರು ರು ವಸ್ತುಗಳು ಬೆಂಕಿಗಾಹುತಿ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ. ಹಾಗೂ ಬೈಪಾಸ್ ರಸ್ತೆ ದಾಟುವಾಗ ಚಿರತೆಗೆ ಅಪರಿಚಿತ ವಾಹನ ಡಿಕ್ಕಿ. ಚಿರತೆ ಸಾವು. ಅರಣ್ಯ ಇಲಾಖೆಯಿಂದ ಪ್ರಕರಣ ದಾಖಲು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚಿಕ್ಕೋಚಿನ ವಾರ್ತೆಯಲ್ಲಿ. ನಮಸ್ಕಾರ.